ರಾಜ್ಯ ಬಿಜೆಪಿಯಲ್ಲಿನ ಬಣಜಗಳಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ 10 ಹಲವು ಸೂತ್ರಗಳನ್ನು ಹೆಣಿತಾನೇ ಇದೆ. ಆದರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಮುನಿಸು ಮುಗಿತಾನೇ ಇಲ್ಲ. ಈ ವಿಚಾರವಾಗಿ ಬಿವೈ ವಿಜಯೇಂದ್ರ ಅವರು ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗಿದ್ದು, ಇದೀಗ ರಾಜ್ಯ ಪ್ರವಾಸ ಕೈಗೊಂಡಿರುವಂತಹ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೊಂದಿಗೂ ಪ್ರತ್ಯೇಕ ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಪ್ರಸ್ತುತ ಧಾರವಾಡ ಪಾಲಿಕೆಯು 26 ಹಾಗೂ ಹುಬ್ಬಳ್ಳಿಯ ಪಾಲಿಕೆ ವ್ಯಾಪ್ತಿಯಲ್ಲಿ 56 ವಾರ್ಡ್ಗಳನ್ನು ಸೇರಿಸಲಾಗ್ತಾ ಇದೆ. ಅಂದರೆ ಧಾರವಾಡ ತಾಲೂಕಿನ ರಾಯಪುರದವರೆಗಿನ ಹಾಗೂ ಹುಬ್ಬಳ್ಳಿ ತಾಲೂಕಿನ ಸುತಗಟ್ಟಿ ಗ್ರಾಮ, ಅಮರನಗರ, ಶಂಕರಜ್ಯೋತಿ ನಗರ ಪ್ರದೇಶವು ಧಾರವಾಡ ಪಾಲಿಕೆ ವ್ಯಾಪ್ತಿಗೆ ಒಳಪಡಲಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿ ಪ್ರದೇಶದ ಶಾಸಕರು ಆಗಿರುವಂತಹ ವಿನಯ್ ಕುಲಕರ್ಣಿ, ಪ್ರಸಾದ್ ಅಬ್ಬಯ್ಯ, ಸಚಿವ ಸಂತೋಷ್ ಲಾಡ್ ಇಲ್ಲಿ ಆಡಳಿತ ಪಕ್ಷದ ಸದಸ್ಯರಾಗಿ ಒತ್ತಡವನ್ನು ಹೇರುವಲ್ಲಿ ಸಫಲರಾಗಿದ್ದಾರೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಆಪ್ತರ ಔತಣಕೂಟ ಏರ್ಪಡಿಸಿದ್ದು, ಈ ಔತಣಕೂಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿರುವುದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದೇಶಿ ಪ್ರವಾಸ ಕೈಗೊಂಡಿರುವ ಸಮಯದಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು ಆಪ್ತರು ಒಂದೆಡೆ ಸೇರಿ ಚರ್ಚೆಯನ್ನು ನಡೆಸಿರುವುದು ಇದೀಗ ರಾಜ್ಯದ ಗಮನವನ್ನು ಸೆಳೆದಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಪಟ್ಟ ನೀಡುವ ಕುರಿತು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದ ಗವಿಮಠ ಗವಿಸಿದ್ದೇಶ್ವರ ಜಾತ್ರೆಯ ಮಹಾದಾಸೋಹದಲ್ಲಿ ಲಕ್ಷಾಂತರ ಭಕ್ತರು ಮೊದಲ ಬಾರಿಗೆ ಜಿಲೇಬಿ ಸವಿಯಲಿದ್ದಾರೆ. ಜನವರಿ 15ರ ಮಹಾರಥೋತ್ಸವ ಹಾಗೂ ಮರುದಿನ ಮಹಾದಾಸೋಹದಲ್ಲಿ ಪ್ರಸಾದ ಸೇವಿಸುವ ಎಲ್ಲ ಭಕ್ತರಿಗೆ ಜಿಲೇಬಿ ಬಡಿಸೋದಕ್ಕೆ ಶ್ರೀಮಠದ ದಾಸೋಹ ಮಂಡಳಿಯವರು ಅಣಿಯಾಗಿದ್ದಾರೆ. ಗವಿಮಠದಲ್ಲಿ ನಿತ್ಯ ದಾಸೋಹ ನಡೆಯುತ್ತದೆ. ಜಾತ್ರೆಯ ವೇಳೆ ನಿರಂತರ ಹಾಗೂ ತಿಂಗಳ ಕಾಲ ಬೃಹತ್ ಪ್ರಮಾಣದಲ್ಲಿ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಈಗ ನಿತ್ಯ 4 ರಿಂದ 5 ಲಕ್ಷ ಜನ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಮಹಾರಥೋತ್ಸವ ಹಾಗೂ ಮರುದಿನ ಅಂದಾಜು 7 ರಿಂದ 8 ಲಕ್ಷ ಜನರು ಪ್ರಸಾದವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ.